ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿಂದ ಶಿವಮೊಗ್ಗದ ಸರ್ಕಾರಿ ಹಾಸ್ಪಿಟಲ್ ಮೆಗನ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಅದ್ಭುತವಾದಂಥ ಒಂದು ಸನ್ನಿವೇಶವನ್ನು ತೋರಿಸ್ತೀನಿ, ನೋಡೋಣ ಅಂತ ಬನ್ನಿ ಏನು ಅಂತ. ಇವತ್ತಿನ ದಿವಸ ಎಲ್ಲ ಮುಖಂಡರೆಲ್ಲ ಸೇರಿದ್ದಾರೆ, ಎಲ್ಲ ಅನ್ನದಾತರು ಸೇರಿದ್ದಾರೆ. ಭಾಳಷ್ಟು ಅಪಾರವಾದಂಥ ಕ್ಯೂ ನಿಂತಿದೆ. ಎಲ್ಲರೂ ಊಟ ದಾಸೋಹವನ್ನು ಮಾಡ್ತಾ ಇದ್ದಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಇಲ್ಲಿ ಬಂದಿದ್ದೀನಿ ರಿಯಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ. ಬಡವರಿಗೆ ಅನ್ನವನ್ನು ಕೊಡ್ತಾ ಇದ್ದಾರೆ. ನೂರಾರು ಜನ ನಿಂತಿದ್ದಾರೆ ನೋಡಿ, ಅದನ್ನು ಪರಿಗಣಿಸೋದಕ್ಕೆ ಆಗೋದಿಲ್ಲ ಜನಸಂಖ್ಯೆಯನ್ನು. ಸ್ನೇಹಿತರಾಗಿರ್ತಕ್ಕಂಥ ಶೆಟ್ರು ಇಲ್ಲಿ ಅನ್ನ ದಾಸೋಹ ನಡೀತಾ ಇದೆ, ಅಲ್ಲಿ ಸಿಕ್ಕಿದೆ. ಅಲ್ಲೆಲ್ಲ ಅವರು ಸ್ನೇಹಿತರೆಲ್ಲ ಜೊತೆಗಿದ್ದಾರೆ. ಇವತ್ತಿನ ದಿವಸ ತಾವು ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು. ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಅಂತಕ್ಕಂಥದ್ದು ಇವತ್ತು 25ನೇ ದಿವಸದ ಅನ್ನದಾಸೋಹದ ಕಾರ್ಯಕ್ರಮವನ್ನು ಇಲ್ಲಿ ಕೈಗೊಂಡಿದೆ. ವಾರದಲ್ಲಿ 2 ದಿವಸಗಳ ಕಾಲ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತೇವೆ. ಪ್ರತಿ ದಿವಸ 500 ಜನಗಳಿಗೆ ಇಲ್ಲಿ ದಾಸೋಹದ ಒಂದು ಕೈಂಕರ್ಯ ನಡೀತದೆ. ಇದಕ್ಕೆ ಶಿವಮೊಗ್ಗದ ಅನೇಕ ದಾನಿಗಳು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸೇವಾಕರ್ತರಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಇದು ಒಂದು ಒಳ್ಳೆ ರೀತಿಯಲ್ಲಿ ಹಸಿದವರಿಗೆ ಅನ್ನ ನೀಡತಕ್ಕಂಥ ಒಂದು ಯೋಜನೆ ಸರ್ಕಾರಿ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ನಡೀತಾ ಇದೆ. ಇಲ್ಲಿ ರೋಗಿಗಳಾಗಿ ಬರ್ತಕ್ಕಂಥ ಆ ಬಡ ರೋಗಿಗಳ ಕುಟುಂಬ ವರ್ಗದವರಿಗೆ ಯಾವುದೇ ಆಶ್ರಯ ಆಗಲಿ ಅಥವಾ ಯಾವುದೇ ದಾಸೋಹ ಆಗಲಿ ವ್ಯವಸ್ಥೆ ಇಲ್ಲ. ಅದನ್ನು ನೀಗಿಸಬೇಕು, ಅವರ ಹಸುವನ್ನು ನೀಗಿಸಬೇಕು ಅಂತೇಳಿ ನಾವೆಲ್ಲ ಶಿವಮೊಗ್ಗದ ಸೌಹೃದಯಿ ದಾನಿಗಳು ಕೈ ಜೋಡಿಸಿದ್ದೇವೆ. ಅದರ ಪ್ರಯುಕ್ತ ಈ ಸೇವೆ ನಡೀತಾ ಇದೆ. 25 ಒಂದು ಲ್ಯಾಂಡ್ ಮಾರ್ಕ್, ಹಾಗಾಗಿ ಇವತ್ತು ವಿಶೇಷವಾಗಿ ಸೇವೆ ನಡೀತಾ ಇದೆ. ಈ ಸೇವೆ ನಿರಂತರವಾಗಿ ಮುಂದುವರಿತದೆ. ತಮ್ಮೆಲ್ಲರ ಸಹಕಾರ ಇರಲಿ. ಶಿವಮೊಗ್ಗದ ಎಲ್ಲ ಸೌಹೃದಯಿ ದಾನಿಗಳು ಕೂಡ ಈ ದಾಸೋಹದಲ್ಲಿ ಕೈ ಜೋಡಿಸಬೇಕು ಅಂತೇಳಿ ನಾನೆಲ್ಲ ಪ್ರತಿಷ್ಠಾನದ ಸದಸ್ಯರ ಪರವಾಗಿ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.